ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಕರ್ನಾಟಕ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪತ್ರಕರ್ತರ ಸಂಘ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಯಾಳ್ಪಿ ವಲಿಭಾಷಾ, ಉಪಾಧ್ಯಕ್ಷರಾಗಿ ಡಾಕ್ಟರ್ ಗಿರೀಶ್ ಕುಮಾರ್ ಗೌಡ ಮತ್ತು ಬಜಾರಪ್ಪ ಹಾಗೂ ವೀರಭದ್ರಗೌಡ ಕುರುಗೋಡು, ಪ್ರಧಾನ ಕಾರ್ಯದರ್ಶಿಗಳಾಗಿ ದುರ್ಗೇಶ್ ಯಾದವ್, ಖಜಾಂಚಿಯಾಗಿ ಪಂಪನಗೌಡ, ಜಿಲ್ಲಾ ಕಾರ್ಯದರ್ಶಿಗಳಾಗಿ ವಿನೋದ್ ಚೌಹಾಣ್, ಲುಕ್ಮಾನ್ ಹಾಗೂ ಸಿದ್ದಿಕಿ, ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಸಂಡೂರಿನ ಕುಮಾರಸ್ವಾಮಿ, ರಾಕೇಶ್, ಹೇಮಂತ್ ರಾಜ್, ಮರಿಸ್ವಾಮಿ, ನೂರ್, ಬಾಬು, ಸುನಿಲ್ ಕುಮಾರ್, ಮಂಜುನಾಥ್, ಲಕ್ಷ್ಮಣ್, ನವೀನ್, ಪ್ರಸಾದ್, ಕಂಪ್ಲಿಯ ಚನ್ನಕೇಶವ, ಸಿರುಗುಪ್ಪದ ಆಲಂ ಭಾಷಾ ನೂತನ ಪದಾಧಿಕಾರಿಗಳನ್ನು ಈ ಸಭೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಇವತ್ತು ನಾವಿಲ್ಲಿ ನೆರೆದಿರ್ತಕ್ಕಂಥದ್ದು ಈಗಾಗಲೇ ಸಭೆಗೂ ಮುಂಚೆ ಅಂದರೆ ಹಲವಾರು ವಿಚಾರಧಾರೆಗಳನ್ನು ಹಂಚ್ಕೊಂಡಿದ್ದೀವಿ ಮತ್ತು ನಮ್ಮ ವೈಯಕ್ತಿಕವಾಗಿ ಎಲ್ಲರೂ ನಮ್ಮ ಪರಿಚಯವನ್ನು ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಪತ್ರಕರ್ತರ ಸಂಘ ಬಳ್ಳಾರಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆಗೆ ಈ ಸಭೆಯನ್ನು ನಾವೆಲ್ಲರೂ ಸಹ ಇಲ್ಲಿ ಸೇರಿರುವಂಥದ್ದು ಮತ್ತು ಸಭೆಗೆ ಇಲ್ಲಿ ಸಮಾಗಮಗೊಂಡಿದ್ದು. ಇದೀಗ ಖುಷಿ ವಿಚಾರ ಏನಂತಂದ್ರೆ ನಮ್ಮ ಇಷ್ಟೊತ್ತು ನಾವೆಲ್ಲರೂ ಸಹ ನಮ್ಮ ಪರಿಚಯ ಜೊತೆಗೆ ಸಂಘದ ಅನೇಕ ಉದ್ದೇಶಗಳು ಮತ್ತು ಸಂಘದ ಮುಂದಿನ ಬೆಳವಣಿಗೆಗಳ ಬಗ್ಗೆ ಅನೇಕ ವಿಚಾರಧಾರೆಗಳನ್ನ ವಿನಿಮಯ ಮಾಡಿದ್ವಿ. ಇದೀಗ ಸಂಘದ ಪದಾಧಿಕಾರಿಗಳನ್ನ ಒಬ್ಬೊಬ್ಬರನ್ನಾಗಿ ವೇದಿಕೆ ಮೇಲೆ ಬರಮಾಡಿಕೊಂಡು ಮತ್ತು ಪದಾಧಿಕಾರಿಗಳನ್ನ ಘೋಷಣೆ ಮಾಡುವಂತಹ ಸದಾವಕಾಶವನ್ನ ನಮಗೆ ಕಲ್ಪಿಸಿಕೊಟ್ಟಕ್ಕೆ ಮೊದಲನೇದಾಗಿ ನಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ. ಕರ್ನಾಟಕ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಯಾಳ್ಪಿ ವಲಿಭಾಷ್ ಅವರು ಜಿಲ್ಲಾಧ್ಯಕ್ಷರಾಗಿರ್ತಾರೆ. ಮತ್ತೋರ್ವರು ಉಪಾಧ್ಯಕ್ಷರಾಗಿ ಗಿರೀಶ್ ಕುಮಾರ್ ಗೌಡ ಅವರು. ಇತ್ತೀಚೆಗೆ ಅವರಿಗೆ ಡಾಕ್ಟರೇಟ್ ಅನೌನ್ಸ್ ಆಗಿದೆ, ಹಾಗಾಗಿ ಡಾಕ್ಟರ್ ಗಿರೀಶ್ ಕುಮಾರ್ ಗೌಡ ಉಪಾಧ್ಯಕ್ಷ ಅಭಿನಂದನೆಗಳು. ಕಾರ್ಯದರ್ಶಿಗಳಾಗಿ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಸಿದ್ದಿಕಿ ಅವರು, ಬಜಾರಪ್ಪ ಅವರು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಕರ್ನಾಟಕ ಪತ್ರಕರ್ತರ ಸಂಘ ವ್ಯಕ್ತಪಡಿಸಬೇಕಾಗಿದೆ. ಹಾಗೆಯೇ ಖಜಾಂಚಿಗಳಾಗಿರ್ತಕ್ಕಂಥ ಪಂಪನಗೌಡರಿಗೆ, ಮತ್ತೋರ್ವ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಲುಕ್ಮನ್ ಅವರಿಗೆ, ಕರ್ನಾಟಕ ಪತ್ರಕರ್ತರ ಸಂಘದ ಇವತ್ತು ಏನು ಜಿಲ್ಲಾ ಮಟ್ಟದ ಒಂದು ಎಲ್ಲ ಪತ್ರಕರ್ತರು ಸೇರಿ ಒಂದು ಮೀಟಿಂಗನ್ನು ಆಯೋಜನೆ ಮಾಡಿ ಇವತ್ತೇನು ಆ ಮೀಟಿಂಗಲ್ಲಿ ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯದಿಂದ ನನ್ನನ್ನೇನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ಅದರ ಜೊತೆಗೆ ಕರ್ನಾಟಕ ಪತ್ರಕರ್ತರ ಅಸೋಸಿಯೇಷನ್ ಏನಿದೆಯಲ್ಲ, ಇದು ಸುಮಾರು ಒಂದು 20-25 ವರ್ಷಗಳ ಇತಿಹಾಸ ಇರತಕ್ಕಂಥ ಅಸೋಸಿಯೇಷನನ್ನು ಇವತ್ತು ನಾವು ಬಳ್ಳಾರಿಯಲ್ಲಿ ಆರಂಭ ಮಾಡಿದ್ದೀವಿ. ಈ ಅಸೋಸಿಯೇಷನಲ್ಲಿ 50ರಿಂದ 60 ಜನ ಮೆಂಬರ್ಸ್ ಈಗಾಗಲೇ ಆಲ್ರೆಡಿ ಆಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇವತ್ತು ಎಲ್ಲ ಪತ್ರಕರ್ತರು ಈ ಒಂದು ಅಸೋಸಿಯೇಷನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆರಂಭ ಆಗಿರ್ತಕ್ಕಂಥ ಸಂಘಟನೆ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಈ ಒಂದು ಅಸೋಸಿಯೇಷನನ್ನು ಕಟ್ಟಿ ಬೆಳೆಸಲಿಕ್ಕೋಸ್ಕರ ನಮ್ಮ ಎಲ್ಲ ಮೆಂಬರ್ಸನ ಸಹಕಾರ ಬೆಂಬಲವನ್ನು ತಗೊಂಡು ಜಿಲ್ಲೆಯಲ್ಲಿ ಪತ್ರಕರ್ತರ ಏನೇ ಪ್ರಾಬ್ಲಮ್ಸ್ ಇರಲಿ ಎಲ್ಲವನ್ನೂ ಕೂಡ ಸ್ಪಂದಿಸಿ ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಹೋಗ್ತೇನೆ ಅಂತಕ್ಕಂಥ ಭರವಸೆಯನ್ನು ಹೇಳ್ತಾ, ಬಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಿರ್ತಕ್ಕಂಥ
ಪತ್ರಕರ್ತರಲ್ಲಿ ಕೂಡ ಭಾಳಷ್ಟು ಜನ ನಮಗೆ ಬೇಸರ ಆಗ್ತಕ್ಕಂಥದ್ದು ಏನಂದರೆ ನಾವು ಸಮಾಜದಲ್ಲಿ ನಡೀತಕ್ಕಂಥ ಅಂಕುಗಳನ್ನು ಹಿಡಿತಕ್ಕಂಥ ಕೆಲಸ ಮಾಡೋರು. ಬಟ್ ಪತ್ರಕರ್ತರ ಮಧ್ಯೆನೇ ಜಾತಿ ಅಂತಕ್ಕಂಥ ವಿಷಬೀಜ ಏನಿದೆಯಲ್ಲ ಇದು ವಿಪರೀತ ಬೆಳೀತಾ ಇದೆ. ಬಟ್ ನಮಗೆ ನೋವಾಗ್ತಕ್ಕಂಥದ್ದು ಏನಂದರೆ ವೃತ್ತಿನಲ್ಲಿರ್ತಕ್ಕಂಥ ಬೆರಳೆಣಿಕೆಯಷ್ಟು ಪತ್ರಕರ್ತರಲ್ಲೇ ಜಾತೀಯತೆ ಅಂತಕ್ಕಂಥ ಏನು ಏರು ಅದು ನಮಗೆ ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸಂಘಟನೆಯನ್ನು ಜಾತಿಯನ್ನು ಮೀರಿ ಬಟ್ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡಬೇಕು ಅಂತಕ್ಕಂಥ ಜಾತ್ಯತೀತ ಮನೋಭಾವದಿಂದ ಈ ಅಸೋಸಿಯೇಷನನ್ನು ನಾವು ಇವತ್ತು ಆರಂಭ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸ್ಕೊಂಡು ದೊಡ್ಡ ಪತ್ರಿಕೆ ಸ್ಮಾಲ್ ಪತ್ರಿಕೆ ಅಂತಕ್ಕಂಥದ್ದಲ್ಲ, ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಮೆಂಬರ್ಸ್ ಆಗಿದ್ದಾರೆ. ಮುಂದಿನ ವಾರ 5ನೇ ತಾರೀಕಿಗೆ ನಾವು ಈ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಇವತ್ತೇನು ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಬಳ್ಳಾರಿಯಲ್ಲಿ ಒಂದು ಇಡೀ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲಾ ಘಟಕ ಮಾದರಿಯಾಗಿ ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬಟ್ ಇಲ್ಲಿ ವೃತ್ತಿ ವೈಷಮ್ಯಗಳು ಭಾಳ ನಮ್ಮ ಬಳ್ಳಾರಿನಲ್ಲಿ ಹೇಗಿದೆ ಅಂದರೆ ಯಾರ್ದಾದ್ರೂ ವರದಿಗಾರಿಕೆ ವಿಚಾರ ಆಗಿರಬಹುದು, ಯಾರಾದರೂ ಬೆಳೀತಾರೆ ಅಂತಕ್ಕಂಥದ್ದಾದರೆ ಹೊಸ ಹುಡುಗರಿಗೆ ಸ್ಕೋಪ್ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥವ್ರು ಮಾಡಲ್ಲ. ಇದು ನಮಗೆ ಭಾಳ ಬೇಸರದ ಸಂಗತಿ. ಹಾಗಾಗಿ ನಾವು ಎಲ್ಲ ಯುವಕರನ್ನ ಒಗ್ಗೂಡಿಸ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಡೊಂಕುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಿ ಪತ್ರಕರ್ತರಿಗೆ ಏನೇ ಪ್ರಾಬ್ಲಮ್ಸ್ ಬರಲಿ ಈ ಅಸೋಸಿಯೇಷನ್ ಮುಖಾಂತರ ಅವ್ರಿಗೆ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಅಸೋಸಿಯೇಷನನ್ನು ಬಳ್ಳಾರಿಯಲ್ಲಿ ಗಟ್ಟಿಯಾಗಿ ಬೇರೂರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಸಂಘಟನೆಯ ಬಾವುಟವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಹಾರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ನನ್ನನ್ನೇನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನಾನು ಋಣಿಯಾಗಿರ್ತೇನೆ. ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೇನೆ. ನಿಮ್ಮ ಏನೇ ಸಮಸ್ಯೆಗಳಿರಲಿ ನಮ್ಮ ಗಮನಕ್ಕೆ ತಗೊಂಬರ್ರಿ. ಜಿಲ್ಲಾದ್ಯಂತ ಪ್ರತಿ ತಾಲೂಕಿಗೆ ಪ್ರವಾಸ ಮಾಡಿ ತಾಲೂಕುಗಳಲ್ಲಿ ಕೂಡ ಪತ್ರಕರ್ತರನ್ನು ಒಗ್ಗೂಡಿಸಿ ಬಲಿಷ್ಠವಾದ ಅಸೋಸಿಯೇಷನನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿ ವರ್ಕ್ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.